ಅದ್ದೂರಿಯಾಗಿ ತೆರೆಬಿದ್ದಿದೆ. ಹಾಗಾದ್ರೆ ಕೊಡವರ ಬೇಡಿಕೆಗಳು ಏನೇನು, ಕೊನೆ ಹಂತದ ಆ ಪ್ರತಿಭಟನೆ ಹೇಗಿತ್ತು, ರಿಪೋರ್ಟ್ ಇಲ್ಲಿದೆ. ಕಹಳೆ. ಇದು ಕೊಡವ ಸಂಸ್ಕೃತಿ ರಕ್ಷಣೆಗೆ ಮೊಳಗಿಸಿದ ಸಮರದ ಕಹಳೆ. ತಮಗಾದ ಅನ್ಯಾಯದ ವಿರುದ್ಧ ಮೊಳಗಿದ ಹೋರಾಟ. ತಮ್ಮ ಅಸ್ತಿತ್ವಕ್ಕಾಗಿ ನಡೆಯುತ್ತಿರೋ ಬೃಹತ್ ಪಾದಯಾತ್ರೆಯ ದೃಶ್ಯಗಳಿವು. ಕೊಡವರ ಸಂಸ್ಕೃತಿ ಉಳಿವಿಗೆ ರಣಕಹಳೆ. ಕೊಡವಾಮೆ ಬಾಳೋ ಪಾದಯಾತ್ರೆಗೆ ಅದ್ದೂರಿ ತೆರೆ. ಎಲ್ಲಿ ನೋಡಿದ್ರು ಜನವೋ ಜನ. ಮಂಜಿನ ನಗರಿಯಲ್ಲಿ ಕೊಡವರ ಸಮಾಗಮ. ಪಾದಯಾತ್ರೆ ಮಡಿಕೇರಿಗೆ ಆಗಮಿಸುತ್ತಿದ್ದಂತೆ ಹೂವಿನ ಸ್ವಾಗತ. ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಹೂವಿನ ಹಾರದ ಗೌರವ. ಇದು ಕೊಡವಾಮೆ ಬಾಳೋ ಬೃಹತ್ ಪಾದಯಾತ್ರೆಯ ಒಂದು ಝಲಕ್. ಹೌದು, ಕೊಡಗಿನಲ್ಲಿ ವಸ್ತ್ರ ವಿವಾದ ದಗದಗಿಸುತ್ತಿದೆ. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ರಾಜ್ಯದೆಲ್ಲೆಡೆ ಮನೆ ಮಾತಾಗಿದೆ. ನಮ್ಮ ಕೊಡವ ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ. ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ, ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು, ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು. ಸೊ ಅದನ್ನು ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೂಡ ಪತ್ರ ಬರೆದಿದ್ದೇವೆ. ಕಳೆದ 6 ದಿನಗಳಿಂದ ನಡೆಯುತ್ತಿದ್ದ ಬೃಹತ್ ಪಾದಯಾತ್ರೆಗೆ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಬಳಿ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ವೇಳೆ ತಮ್ಮ ಬೇಡಿಕೆಗಳನ್ನು ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ಜಿಲ್ಲಾಡಳಿತದ ಮುಂದಿಟ್ಟಿದ್ದಾರೆ. ಕೊಡವರ ಬೇಡಿಕೆಗಳೇನು? ಕೊಡವ ಸಂಸ್ಕೃತಿ ರಕ್ಷಣೆಗೆ ಕೊಡವಾಮೆ ಬಾಳೋ ಸಮಾವೇಶದ ವೇಳೆ ಸಾಲು ಬೇಡಿಕೆಯನ್ನ ಮುಂದಿಡಲಾಗಿದೆ. ರಾಜ್ಯ ಹಾಗೂ ದೇಶದಲ್ಲಿನ ಕೊಡವ ಹಾಗೂ ಭಾಷಿಕ ಸಮುದಾಯಗಳನ್ನು ಒಗ್ಗೂಡಿಸಬೇಕು. ಆಚಾರ ವಿಚಾರಗಳ ಕುರಿತು ಸರ್ಕಾರ ಗಮನ ಹರಿಸಬೇಕು. ಜನಾಂಗದ ಮೇಲೆ ಆಗುತ್ತಿರುವ ನಿರಂತರ ದಬ್ಬಾಳಿಕೆಯನ್ನು ಖಂಡಿಸಿ ಶೀಘ್ರವೇ ನ್ಯಾಯ ಒದಗಿಸಬೇಕು. ಇನ್ನು ಕೊಡವರ ಏಳಿಗೆಗೆ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು. ಕೊಡವ ಭಾಷಿಕ ಸಮುದಾಯಗಳಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಸಾಲು ಬೇಡಿಕೆ ಇಡಲಾಗಿದೆ. ಕೊಡವರ ಬೃಹತ್ ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕ ಪೂರ್ಣಚ್ಚ ಹಾಗೂ ನಟ ಭುವನ್ ಪೊನ್ನಣ್ಣ ಸೇರಿದಂತೆ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇದರ ರ್ಯಾಲಿ ಆಗ್ತಿರೋದೇ ಫಸ್ಟ್ ಟೈಮ್ ಅಲ್ವಾ? ಸಮಥಿಂಗ್ ವೆರಿ ಯೂನಿಕ್. ಇಲ್ಲಿವರೆಗೂ ನಮ್ಮ ಒಂದು ಕೊಡವ ಭಾಷಿಕರು, ನಮ್ಮ ಕೊಡವರು ಈ ಥರದ್ದು ಒಂದು 30-40 ಸಾವಿರದ ಗಟ್ಟಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೇ ಇಲ್ಲ ಇಲ್ಲಿವರೆಗೂ. ಇದು ಒಂದು ಐತಿಹಾಸಿಕ ಕ್ಷಣ. ಕೊಡಗು ಜಿಲ್ಲೆಯನ್ನ ಭಾರತೀಯ ಹಾಕಿಯ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಜನರಲ್ KS ತಿಮ್ಮಯ್ಯ ಸೇರಿದಂತೆ ಸಾವಿರಾರು ಮಂದಿ ವೀರ ಯೋಧರನ್ನ ದೇಶಕ್ಕೆ ನೀಡಿದ್ದು ಇದೇ ಪುಣ್ಯಭೂಮಿ. ಇದೀಗ ಕೊಡಗ ಜನಾಂಗದವರು ಸಂಸ್ಕೃತಿ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವುದು ದುರಾದೃಷ್ಟವೇ ಸರಿ. ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ. ಅದ್ದೂರಿಯಾಗಿ ತೆರೆಬಿದ್ದಿದೆ. ಹಾಗಾದ್ರೆ ಕೊಡವರ ಬೇಡಿಕೆಗಳು ಏನೇನು, ಕೊನೆ ಹಂತದ ಆ ಪ್ರತಿಭಟನೆ ಹೇಗಿತ್ತು, ರಿಪೋರ್ಟ್ ಇಲ್ಲಿದೆ. ಕಹಳೆ. ಇದು ಕೊಡವ ಸಂಸ್ಕೃತಿ ರಕ್ಷಣೆಗೆ ಮೊಳಗಿಸಿದ ಸಮರದ ಕಹಳೆ. ತಮಗಾದ ಅನ್ಯಾಯದ ವಿರುದ್ಧ ಮೊಳಗಿದ ಹೋರಾಟ. ತಮ್ಮ ಅಸ್ತಿತ್ವಕ್ಕಾಗಿ ನಡೆಯುತ್ತಿರೋ ಬೃಹತ್ ಪಾದಯಾತ್ರೆಯ ದೃಶ್ಯಗಳಿವು. ಕೊಡವರ ಸಂಸ್ಕೃತಿ ಉಳಿವಿಗೆ ರಣಕಹಳೆ. ಕೊಡವಾಮೆ ಬಾಳೋ ಪಾದಯಾತ್ರೆಗೆ ಅದ್ದೂರಿ ತೆರೆ. ಎಲ್ಲಿ ನೋಡಿದ್ರು ಜನವೋ ಜನ. ಮಂಜಿನ ನಗರಿಯಲ್ಲಿ ಕೊಡವರ ಸಮಾಗಮ. ಪಾದಯಾತ್ರೆ ಮಡಿಕೇರಿಗೆ ಆಗಮಿಸುತ್ತಿದ್ದಂತೆ ಹೂವಿನ ಸ್ವಾಗತ. ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಹೂವಿನ ಹಾರದ ಗೌರವ. ಇದು ಕೊಡವಾಮೆ ಬಾಳೋ ಬೃಹತ್ ಪಾದಯಾತ್ರೆಯ ಒಂದು ಝಲಕ್. ಹೌದು, ಕೊಡಗಿನಲ್ಲಿ ವಸ್ತ್ರ ವಿವಾದ ದಗದಗಿಸುತ್ತಿದೆ. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ರಾಜ್ಯದೆಲ್ಲೆಡೆ ಮನೆ ಮಾತಾಗಿದೆ. ನಮ್ಮ ಕೊಡವ ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ
ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ. ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ, ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು, ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು. ಸೊ ಅದನ್ನು ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೂಡ ಪತ್ರ ಬರೆದಿದ್ದೇವೆ. ಕಳೆದ 6 ದಿನಗಳಿಂದ ನಡೆಯುತ್ತಿದ್ದ ಬೃಹತ್ ಪಾದಯಾತ್ರೆಗೆ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಬಳಿ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ವೇಳೆ ತಮ್ಮ ಬೇಡಿಕೆಗಳನ್ನು ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ಜಿಲ್ಲಾಡಳಿತದ ಮುಂದಿಟ್ಟಿದ್ದಾರೆ. ಕೊಡವರ ಬೇಡಿಕೆಗಳೇನು? ಕೊಡವ ಸಂಸ್ಕೃತಿ ರಕ್ಷಣೆಗೆ ಕೊಡವಾಮೆ ಬಾಳೋ ಸಮಾವೇಶದ ವೇಳೆ ಸಾಲು ಸಾಲು ಬೇಡಿಕೆಯನ್ನ ಮುಂದಿಡಲಾಗಿದೆ. ರಾಜ್ಯ ಹಾಗೂ ದೇಶದಲ್ಲಿನ ಕೊಡವ ಹಾಗೂ ಭಾಷಿಕ ಸಮುದಾಯಗಳನ್ನು ಒಗ್ಗೂಡಿಸಬೇಕು. ಆಚಾರ ವಿಚಾರಗಳ ಕುರಿತು ಸರ್ಕಾರ ಗಮನ ಹರಿಸಬೇಕು. ಜನಾಂಗದ ಮೇಲೆ ಆಗುತ್ತಿರುವ ನಿರಂತರ ದಬ್ಬಾಳಿಕೆಯನ್ನು ಖಂಡಿಸಿ ಶೀಘ್ರವೇ ನ್ಯಾಯ ಒದಗಿಸಬೇಕು. ಇನ್ನು ಕೊಡವರ ಏಳಿಗೆಗೆ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು. ಕೊಡವ ಭಾಷಿಕ ಸಮುದಾಯಗಳಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಸಾಲು ಸಾಲು ಬೇಡಿಕೆ ಇಡಲಾಗಿದೆ. ಕೊಡವರ ಬೃಹತ್ ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ನಟ ಭುವನ್ ಪೊನ್ನಣ್ಣ ಸೇರಿದಂತೆ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇದರ ರ್ಯಾಲಿ ಆಗ್ತಿರೋದೇ ಫಸ್ಟ್ ಟೈಮ್ ಅಲ್ವಾ? ಸಮಥಿಂಗ್ ವೆರಿ ವೆರಿ ಯೂನಿಕ್. ಇಲ್ಲಿವರೆಗೂ ನಮ್ಮ ಒಂದು ಕೊಡವ ಭಾಷಿಕರು, ನಮ್ಮ ಕೊಡವರು ಈ ಥರದ್ದು ಒಂದು 30-40 ಸಾವಿರದ ಗಟ್ಟಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೇ ಇಲ್ಲ ಇಲ್ಲಿವರೆಗೂ. ಇದು ಒಂದು ಐತಿಹಾಸಿಕ ಕ್ಷಣ. ಕೊಡಗು ಜಿಲ್ಲೆಯನ್ನ ಭಾರತೀಯ ಹಾಕಿಯ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಜನರಲ್ KS ತಿಮ್ಮಯ್ಯ ಸೇರಿದಂತೆ ಸಾವಿರಾರು ಮಂದಿ ವೀರ ಯೋಧರನ್ನ ದೇಶಕ್ಕೆ ನೀಡಿದ್ದು ಇದೇ ಪುಣ್ಯಭೂಮಿ. ಇದೀಗ ಕೊಡಗ ಜನಾಂಗದವರು ಸಂಸ್ಕೃತಿ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವುದು ದುರಾದೃಷ್ಟವೇ ಸರಿ. ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ. ಅದ್ದೂರಿಯಾಗಿ ತೆರೆಬಿದ್ದಿದೆ. ಹಾಗಾದ್ರೆ ಕೊಡವರ ಬೇಡಿಕೆಗಳು ಏನೇನು? ಕೊನೆ ಹಂತದ ಆ ಪ್ರತಿಭಟನೆ ಹೇಗಿತ್ತು? ರಿಪೋರ್ಟ್ ಇಲ್ಲದೆ. ಕಹಳೆ. ಇದು ಕೊಡವ ಸಂಸ್ಕೃತಿ ರಕ್ಷಣೆಗೆ ಮೊಳಗಿಸಿದ ಸಮರದ ಕಹಳೆ. ತಮಗಾದ ಅನ್ಯಾಯದ ವಿರುದ್ಧ ಮೊಳಗಿದ ಹೋರಾಟ. ತಮ್ಮ ಅಸ್ತಿತ್ವಕ್ಕಾಗಿ ನಡೆಯುತ್ತಿರೋ ಬೃಹತ್ ಪಾದಯಾತ್ರೆಯ ದೃಶ್ಯಗಳಿವು. ಕೊಡವರ ಸಂಸ್ಕೃತಿ ಉಳಿವಿಗೆ ರಣಕಹಳೆ. ಕೊಡವಾಮೆ ಬಾಳೋ ಪಾದಯಾತ್ರೆಗೆ ಅದ್ದೂರಿ ತೆರೆ. ಎಲ್ಲಿ ನೋಡಿದ್ರೂ ಜನವೋ ಜನ. ಮಂಜಿನ ನಗರಿಯಲ್ಲಿ ಕೊಡವರ ಸಮಾಗಮ. ಪಾದಯಾತ್ರೆ ಮಡಿಕೇರಿಗೆ ಆಗಮಿಸುತ್ತಿದ್ದಂತೆ ಹೂವಿನ ಸ್ವಾಗತ. ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಹೂವಿನ ಹಾರದ ಗೌರವ. ಇದು ಕೊಡವರ ಕೊಡವಾಮೆ ಬಾಳೋ ಬೃಹತ್ ಪಾದಯಾತ್ರೆಯ ಒಂದು ಝಲಕ್. ಹೌದು, ಕೊಡಗಿನಲ್ಲಿ ವಸ್ತ್ರ ವಿವಾದ ದಗದಗಿಸುತ್ತಿದೆ. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ರಾಜ್ಯದೆಲ್ಲೆಡೆ ಮನೆ ಮಾತಾಗಿದೆ. ನಮ್ಮ ಕೊಡವ ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ. ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ, ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು, ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು. ಸೊ ಅದನ್ನು ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೂಡ ಪತ್ರ ಬರೆದಿದ್ದೇವೆ. ಕಳೆದ 6 ದಿನಗಳಿಂದ ನಡೆಯುತ್ತಿದ್ದ ಬೃಹತ್ ಪಾದಯಾತ್ರೆಗೆ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಬಳಿ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ವೇಳೆ ತಮ್ಮ ಬೇಡಿಕೆಗಳನ್ನು ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ಜಿಲ್ಲಾಡಳಿತದ ಮುಂದಿಟ್ಟಿದ್ದಾರೆ. ಕೊಡವರ ಬೇಡಿಕೆಗಳೇನು? ಕೊಡವ ಸಂಸ್ಕೃತಿ ರಕ್ಷಣೆಗೆ ಕೊಡವಾಮೆ ಬಾಳೋ ಸಮಾವೇಶದ ವೇಳೆ ಸಾಲು ಸಾಲು ಬೇಡಿಕೆಯನ್ನ ಮುಂದಿಡಲಾಗಿದೆ. ರಾಜ್ಯ ಹಾಗೂ ದೇಶದಲ್ಲಿನ ಕೊಡವ ಹಾಗೂ ಭಾಷಿಕ ಸಮುದಾಯಗಳನ್ನು ಒಗ್ಗೂಡಿಸಬೇಕು. ಆಚಾರ ವಿಚಾರಗಳ ಕುರಿತು ಸರ್ಕಾರ ಗಮನ ಹರಿಸಬೇಕು. ಜನಾಂಗದ ಮೇಲೆ ಆಗುತ್ತಿರುವ ನಿರಂತರ ದಬ್ಬಾಳಿಕೆಯನ್ನು ಖಂಡಿಸಿ ಶೀಘ್ರವೇ ನ್ಯಾಯ ಒದಗಿಸಬೇಕು. ಇನ್ನು ಕೊಡವರ ಏಳಿಗೆಗೆ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು. ಕೊಡವ ಭಾಷಿಕ ಸಮುದಾಯಗಳಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಸಾಲು ಸಾಲು ಬೇಡಿಕೆ ಇಡಲಾಗಿದೆ. ಕೊಡವರ ಬೃಹತ್ ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ನಟ ಭುವನ್ ಪೊನ್ನಣ್ಣ ಸೇರಿದಂತೆ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇದರ ರ್ಯಾಲಿ ಆಗ್ತಿರೋದೇ ಫಸ್ಟ್
ಟೈಮ್ ಅಲ್ವಾ, ಸಮಥಿಂಗ್ ವೆರಿ ವೆರಿ ಯೂನಿಕ್. ಇಲ್ಲಿವರೆಗೂ ನಮ್ಮ ಒಂದು ಕೊಡವ ಭಾಷಿಕರು, ನಮ್ಮ ಕೊಡವರು ಈ ಥರದ್ದು ಒಂದು 30-40 ಸಾವಿರದ ಗಟ್ಟಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೇ ಇಲ್ಲ ಇಲ್ಲಿವರೆಗೂ. ಇದು ಒಂದು ಐತಿಹಾಸಿಕ ಕ್ಷಣ. ಕೊಡಗು ಜಿಲ್ಲೆಯನ್ನ ಭಾರತೀಯ ಹಾಕಿಯ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಜನರಲ್ KS ತಿಮ್ಮಯ್ಯ ಸೇರಿದಂತೆ ಸಾವಿರಾರು ಮಂದಿ ವೀರ ಯೋಧರನ್ನ ದೇಶಕ್ಕೆ ನೀಡಿದ್ದು ಇದೇ ಪುಣ್ಯ ಭೂಮಿ. ಇದೀಗ ಕೊಡಗ ಜನಾಂಗದವರು ಸಂಸ್ಕೃತಿ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವುದು ದುರಾದೃಷ್ಟವೇ ಸರಿ. ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ.